ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಕುವೆಂಪು ಅವರ ಒಂದು ವಿಶೇಷವಾದ ಪದ್ಯ ಬಹಳ ದಿವಸ ಆಗಿದೆ ಹಾಡಿ. ಅದು ಸರಿ ಬಂದರೆ ಬಸವಣ್ಣನ ಕೃಪೆ, ತಪ್ಪಾದರೂ ಪ್ರಯತ್ನ ಮಾಡೋದು. ಅಂದರೆ ಪ್ರಾಕ್ಟೀಸ್ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ. ಇತ್ತೀಚೆಗೆ ಹಾಡೇ ಇಲ್ಲ, ಧ್ವನಿ ಕಾರಣಕ್ಕಾಗಿಯೋ ಅಥವಾ ಬೇರೆ ಬೇರೆ ಹಾಡು ಕಲಿಯೋ ಪ್ರಯತ್ನದಲ್ಲಿ ಅದನ್ನು ಹಾಡೇ ಇಲ್ಲ. ಇವತ್ತು ಸಮಯ ಇರೋದರಿಂದ ಅದೇ ಬೇಡಿಕೆ ಬಂದಿದೆ, ಪ್ರಯತ್ನ ಮಾಡ್ತೀನಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಇದೆಯಲ್ಲ, ಆ ಮಂತ್ರವನ್ನು ಆಧರಿಸಿ ರಚಿಸಿದಂತಹದ್ದು ಕುವೆಂಪು ಅವರ ಕಲ್ಪನೆಯಲ್ಲಿ ದೇವಿ. ಅಂದರೆ ದೇವಿ ಕಲ್ಪನೆಯನ್ನು ಬೇರೆ ಬೇರೆಯವ್ರು ಬೇರೆ ಬೇರೆ ಥರ ಮಾಡಿದ್ದಾರೆ. ದೇವಿ ಪುರಾಣ ನಿಮಗೆಲ್ಲ ಕೇಳಿರ್ತೀವಿ, ದೇಹ ಪುರಾಣ ಅಂತ ಹೇಳ್ತಾರೆ. ಆದರೂ ಕೂಡ ಅಲ್ಲಿ ರಾಕ್ಷಸರನ್ನ ಸಂಹರಿಸುವ ದೇವಿ ಮತ್ತು 4 ಕೈ ಅಥವಾ ವಿಪರೀತ ಕೈಗಳು, ದೊಡ್ಡ ನಾಲಿಗೆ, ಇಡೀ ಭೂಮಂಡಲವನ್ನೇ ಆಕ್ರಮಿಸಿಕೊಳ್ಳುವ ನಾಲಿಗೆ ಅಂತೆಲ್ಲ ಬರೀತಾರೆ. ಆದರೆ ಅದನ್ನು ಆಧ್ಯಾತ್ಮ ಜ್ಞಾನ ಮತ್ತು ವಿಜ್ಞಾನ ಎರಡೂ ಒಪ್ಪಲ್ಲ. ಅಧ್ಯಾತ್ಮ ಜ್ಞಾನವೂ ಅದನ್ನು ಒಪ್ಪಲ್ಲ, ಪುರಾಣಗಳು ಮಾತ್ರ. ಮತ್ತು ದೇವಿಯ ಅಂದರೆ ಈ ಅಧ್ಯಾತ್ಮ ಕ್ಷೇತ್ರದಲ್ಲಿ ಪ್ರಾರಂಭ ಅವಸ್ಥೆಯಲ್ಲಿದ್ದವ್ರು ಮಾತ್ರ ನಂಬಬೇಕು ಅಷ್ಟೇ. ಆದರೆ ಕುವೆಂಪು ಅವರ ದೇವಿಯ ಪರಿಕಲ್ಪನೆ ಇದೆಯಲ್ಲ, ಬಹಳ ಅದ್ಭುತವಾದದ್ದು. ಬೇರೆ ಬೇರೆ ಸಂದರ್ಭದಲ್ಲಿ ದೇವಿ ಪರಿಕಲ್ಪನೆಯನ್ನು ಅವ್ರು ಬೇರೆ ರೂಪದಲ್ಲಿ ಹೇಳಿದಾರೇನೋ ಗೊತ್ತಿಲ್ಲ, ಯಾಕಂದ್ರೆ ನಾನೇನು ಕುವೆಂಪು ಅವರ ಸಮಗ್ರ ಸಾಹಿತ್ಯ ಅಧ್ಯಯನ ಮಾಡಿಲ್ಲ. ಆದರೆ ಈ ಹಾಡಲ್ಲಿ ಮಾತ್ರ ಬಹಳ ಅದ್ಭುತವಾದಂತಹ ದೇವಿಯ ಕಲ್ಪನೆಯನ್ನು ಹೇಳ್ತಾರೆ. ಆ ದೇವಿ ಅಂದರೆ ಪರಮಾತ್ಮ ಶಿವ ಆದರೆ ದೇವಿ ಶಕ್ತಿ. ಅಂದರೆ ಅವರಿಬ್ಬರು ಬೇರೆ ಬೇರೆ ಅಲ್ಲ. ಆತ್ಮ ನಮ್ಮಲ್ಲೇ ಎರಡೂ ಇದೆ. ಆತ್ಮ ಶಿವ ಆದರೆ ನಮ್ಮ ದೇಹದ ರಚನೆ ದೇವಿದು ಅಂತ ಹೇಳಿ ಎಲ್ಲರೂ ಒಪ್ಕೊಳ್ತಾರೆ ಅದನ್ನು. ಕುವೆಂಪು ಅವರು ಅದನ್ನು ಇನ್ನೂ ತುಂಬ ಚೆನ್ನಾಗಿ ಹೇಳ್ತಾರೆ. ಅದನ್ನು ಹೇಳೋಣ. ಅಲ್ಲಿ ಓಂಕಾರ ಬರ್ತದೆ ಮೊದಲಿಗೆ. ಓಂಕಾರ ಬಂದಾಗ ನೀವು ಹೇಳ್ಬೋದು, 2 ಸಾರಿ ಬರುತ್ತೆ, 2 ಸಾರಿ ಅಥವಾ 3 ಸಾರಿ ಬರುತ್ತೆ. ಮಧ್ಯೆ ಚರಣದಿಂದ ಚರಣಕ್ಕೆ ಹೋಗುವಾಗ ಪಲ್ಲವಿ ಬರಲ್ಲ ಅಲ್ಲಿ. ಅಂದರೆ ಅದು ಪ್ರಾರಂಭದಿಂದನೇ ಚರಣಗಳೇ ಶುರುವಾಗ್ಬಿಡುತ್ತೆ. ಆ ರೀತಿಯಲ್ಲೇ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ತುಂಬ ಅದ್ಭುತವಾದ ಸಂಗೀತ ಸಂಯೋಜನೆ. ಏನು ಪುತ್ತೂರು ನರಸಿಂಹನಾಯಕ್ ಮಾಡಿದಾರೋ ಅಥವಾ ಸಿ ಅಶ್ವಥ್ ಮಾಡಿದಾರೋ ಗೊತ್ತಿಲ್ಲ. ಹಾಡಿರೋದು ಮಾತ್ರ ಪುತ್ತೂರು ನರಸಿಂಹನಾಯಕ್ ಅದ್ಭುತವಾಗಿ ಹಾಡಿದ್ದಾರೆ. ಸಂಗೀತ ಸಂಯೋಜನೆ ಪರಿಕಲ್ಪನೆ ತುಂಬ ಚೆನ್ನಾಗಿದೆ. ಓ ಅಸತ್ತಿನಿಂದೆ ಸತ್ತಿನೆಡೆಗೆ, ತಮಸಿನಿಂದೆ ಜ್ಯೋತಿಯೆಡೆಗೆ, ಮೃತ್ಯುವಿಂದೆ ಅಮೃತದೆಡೆಗೆ ಕರೆದೊಯ್ಯುವ ತಾರಿಣಿ, ವಿದ್ಯೆಯಾಗಿ ಅವಿದ್ಯಾ ಪರಿಹಾರಿಣಿ, ಬಂಧನ ಭವತಾರಿಣಿ ನಮೋ, ಬಂಧನ ಭವತಾರಿಣಿ ನಮೋ, ಸಕಲ ಕಲಾಕ್ಷೇತ್ರ ರೂಪಧಾರಿಣಿ ನಮೋ ನಮೋ ನಮೋ, ಓ ತಮೋಹಾರಿಣಿ, ಹೇ ತಮೋಹಾರಿಣಿ. ಓ ಏಳು ಬ್ರಹ್ಮ ಹೃದಯ ಸಜ್ಞೆ, ರಸ ಋಷಿ ಕವಿ ಪ್ರಾಣ ಪದ್ಮೆ, ಹೇಳು ಎಲ್ಲ ಬಲ್ಲ ಜಾಣೆ ನಿಖಿಲ ಜಗಜ್ಜೀವ ವೀಣೆ, ನೀನಿಲ್ಲದೆ ನಾನು ಕಾಣೆ ಸೃಷ್ಟಿಯ ಪರಮಾರ್ಥವ. ಓ ಪ್ರಾಚ್ಯೆ ಪಾಶ್ಚಾತ್ಯ ಔತ್ತರೇಯ ದಾಕ್ಷಿಣಾತ್ಯ, ಸರ್ವಮಿಥ್ಯೆ
ಪೂರ್ಣ ಸತ್ಯೇ ಕಲಿಸು ಚಿದಾನಂದ ಚಿತ್ ಬಾಳಿವೆ ಪುರುಷಾರ್ಥವ ಕಲಿಸು ಚಿದಾನಂದ ಚಿತ್ ಬಾಳ್ವೆಯ ಪುರುಷಾರ್ಥವ. ಓ ಓ ಹೇ ಅನಕ್ಷರೇ ಹುಟ್ಟುವೊಂದು ತಾಯಿಯ ಹೊರೆಯುವೊಂದು ತೊಟ್ಟಿಲಾದೆ ಬೆಳೆಯುವೊಂದು ಗದ್ದೆ ತೋಟ ಸಹ್ಯಾದ್ರಿಯ ಚಲುವು ನೋಟ ಭಾನು ಮುಗಿಲು ಬೆಟ್ಟ ಕಾಡು ಹುಲಿಯ ಬೀಡು ಹಕ್ಕಿ ಹಾಡು ಹೊಳೆಯ ಮಳೆಯ ಮಲೆಯ ನಾಡು. ನೂರು ರೂಪ ನೂರು ಭಾವಗಳಲ್ಲಿ ಕಾವ್ಯ ಬೋಧೆ ಹೃದಯದಲ್ಲಿ ಸ್ಫುರಿಸುವಂತೆ ಪ್ರಕೃತಿ ಮಾತೆಯಾದೆ ಭವ್ಯ ಸೃಷ್ಟಿ ರೂಪಿಣಿ. ಹೇ ಗುರು ಸ್ವರೂಪಿಣಿ ಹೇ ಗುರು ಸ್ವರೂಪಿಣಿ. ಓ ಓ ಚಿದ್ರೂಪಿಣಿ ಭವತಾರಿಣಿ ಉತ್ತರೋತ್ತರೇ ಕವಿಯ ನೆತ್ತಿ ರಕ್ಷಿಸಲ್ಕೆ ಬಂದಲಿತ್ತ ದಕ್ಷಿಣಕ್ಕೆ ಶ್ರೀ ವಿವೇಕ ಪರಮಹಂಸ ದಕ್ಷಿಣೇಶ್ವರಿ. ಕಂಡೆರೆಯಿತು ಕೋಧನ ಗರಿಗೆದರಿತು ಸಾಧನ ಅಲೋಕ ಲೋಕ ಯಾತ್ರೆಯಾಯಿತು ದಿವ್ಯ ದರ್ಶನ. ಮರ್ತೋಗ್ಬಿಟ್ಟಿದೆ. ಓ ಓ ಆಕಾಶದ ಅನಂತ್ಯದಿ ಹೇ ಅನಂತೆ ಗರಿಗೆದರಿದ ಖಗಚೇತನ ಚಿದಾನಂದ ಚಿತ್ತೇ ಹಾರುತ್ತಿದೆ ಏರುತ್ತಿದೆ ಅಗ್ನಿಗೆ ಬಳಿ ಸಾರುತ್ತಿದೆ ಸುಗಿಯದ ಶೂನ್ಯತೆಗೆ ಮಮಕಾರದ ಚಿಕ್ಕೆ ಕ್ರತು ದೀಕ್ಷಿತೆ ಚಿನ್ಮಯ ಸಾಧನದಿ ಸಾಹಸ ಸೋಲದ ಓಲ್ರೆಕ್ಕೆ ಸಾಧನದಿ ಸಾಹಸಕ್ಕೆ ಸೋಲದ ಓಲ್ರೆಕ್ಕೆ ಪೂರ್ಣತೆಯಿಂದೈ ತಂದಿ ಪೂರ್ಣ ಸೃಷ್ಟಿ ಪೂರ್ಣತೆಯಂ ಪಡೆಯುವಂತೆ ಪೂರ್ಣ ಪುಷ್ಟಿ ಅರವಿಂದದ ಓಲ್ ಅರಳಲ ಮಗೆ ಯೋಗ ಪೂರ್ಣ ದೃಷ್ಟಿ. ಓ ಶಾಂತಿ ಶಾಂತಿ ಶಾಂತಿ. ಇದು ಅದ್ಭುತವಾದಂತಹದ್ದು. ಮೊದಲಿಗೆ ಆ ಶ್ಲೋಕದ ಅರ್ಥವನ್ನೇ ಹೇಳ್ತಾರೆ. ಅಸತ್ತಿನಿಂದ ಸತ್ತಿನೆಡೆಗೆ ಅಂದ್ರೆ ಅಸತೋಮ ಸದ್ಗಮಯ, ಅದನ್ನ ಅಸತ್ತಿನಿಂದ ಸತ್ತಿನೆಡೆಗೆ. ಅಸತ್ ಅಂದ್ರೆ ಕೆಟ್ಟದ್ದು ಅಂತ ಭಾವಿಸ್ಬಾರ್ದು ಯಾವುದು. ಅಸತ್ ಅಂದ್ರೆ ಕೆಟ್ಟದ್ದಲ್ಲ. ಅಸತ್ ಅಂದ್ರೆ ವಿಶ್ವ ಅಂದ್ರೆ ಅಶಾಶ್ವತವಾದದ್ದು. ಮತ್ತು ಅಶಾಶ್ವತದ್ದನ್ನೇ ಏನು ಸತ್ತೋಗ್ಬಿಡುತ್ತೆ ಬೇಗ ಎಲ್ಲ ಮುದೋಗ್ಬಿಡುತ್ತೆ ಅಂತ ಅಲ್ಲ, ಅದು ಬದಲಾವಣೆ ಆಗ್ತಕ್ಕಂಥದ್ದು. ಅದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಅಸತ್ ಯಾವಾಗಲೂ ಇದ್ದಂಗೆ ಇರೋದಿಲ್ಲ. ಈಗ ಶರೀರ ಕೂಡ ಅಸತ್, ಹೌದಿಲ್ವಾ? ನೀವು ಹುಟ್ಟಿದಾಗ ಒಂಥರ ಇದ್ರಿ, ಬೆಳೀತಾ 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 ಬೆಳೆದ್ರೆ 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 ಹುಡುಗರಾದ್ರೆ ಯುವಕರಾದ್ರೆ ಮುದುಕರಾದ್ರೆ ಒಂದು ದಿವಸ ಹೋಗೋದು ಬರ್ತದೆ, ಹೋಗೇ ಬಿಡ್ತೀವಲ್ಲ. ನಾವು ಚಿಕ್ಕವರಿದ್ದಾಗ, ನಾನು ಚಿಕ್ಕವನಿದ್ದಾಗ ಹಿಂಗಿರಲಿಲ್ಲ. ಅಥವಾ 25 ವರ್ಷದ ಹಿಂದೆ, 30 ವರ್ಷದ ಹಿಂದೆ, 33 ವರ್ಷದ ಹಿಂದೆ ಈಗಿಂದ ಇರಲಿಲ್ಲ. ಅದರ ಅರ್ಥ ಏನು, ಕಾಲು ಕೈ ಎಲ್ಲ ಬದಲಾವಣೆ ಆಗೋಗ್ಬಿಟ್ಟಿದೆ.
ಮುಖವು ಬದಲಾವಣೆ ಆಗೋಗ್ಬಿಟ್ಟಿದೆ, ಹಂಗಿಲ್ಲ. ಎಂಥ ಅದ್ಭುತ ಸೃಷ್ಟಿ ಪರಮಾತ್ಮನಂದ್ರೆ ಬದಲಾವಣೆ ಆಗತ್ತೆ, ಬದಲಾವಣೆ ಆಗ್ಲಾರ್ದಂಗೆ ತೋರ್ತದೆ. ಇದು ಬಹಳ ವಿಚಿತ್ರ. ಈ ಭಾರತ ದೇಶ ಏನು ಬದಲಾವಣೆ ಆಗಿಲ್ವಾ? ಸ್ವಾತಂತ್ರ್ಯ ಬಂದಾಗಿಂದ ಬದಲಾವಣೆ ಆಗಿದೆ, ಬಹಳ ಬದಲಾವಣೆ ಆಗಿದೆ. ಗಾಂಧೀಜಿ ಬಂದು ನೋಡಿದ್ರೆ ಇದೇನಪ್ಪ ಇದು ಇದೇನು ನಮ್ಮ ದೇಶವೋ ಅಥವಾ ಬೇರೆ ದೇಶವೋ ಅನ್ನೋಷ್ಟು ಬದಲಾವಣೆ ಆಗಿದೆ. ಆದರೆ ಭಾರತ ಭಾರತವಾಗಿ ಉಳಿದಿದೆ. ಇದು ಬಹಳ ವಿಚಿತ್ರ. ಅಂದ್ರೆ ಎಲ್ಲ ದೇಶಗಳು ಅಷ್ಟೇ, ಎಲ್ಲ ದೇಶಗಳು ಅಷ್ಟೇ. ಅಮೆರಿಕ ಪ್ರತಿಯೊಂದು ದೇಶವೂ ಬದಲಾವಣೆ ಆಗ್ತಿದೆ, ಆದರೆ ಅದೇ ಹೆಸರು ಉಳ್ಕೊಂಡಿದೆ, ಅದೇ ಕೆಲವು ನಿಯಮಗಳು ಉಳ್ಕೊಂಡಿದೆ, ಅದೇ ದಿಕ್ಕು ಉಳ್ಕೊಂಡಿದೆ. ಹಾಗೆ ಭೂಮಿಯೂ ಬದಲಾವಣೆ ಆಗ್ತಾ ಇದೆ, ಪ್ರತಿಯೊಂದು ಬದಲಾವಣೆ ಆಗ್ತಾ ಇದೆ. ನಕ್ಷತ್ರಗಳು ಬದಲಾವಣೆ ಆಗ್ತಿದ್ದಾವೆ, ಎಲ್ಲವೂ ಬದಲಾವಣೆ. ಇದು ಅಸತ್, ಗೊತ್ತಾಯ್ತು? ಅಸತ್ ಅಂದ ಕೂಡಲೇ ಕೆಲವರು ಕೆಟ್ಟದ್ದು, ಇದು ಬೇಡ, ಮಾಯೆ, ಇದನ್ನು ಬಿಟ್ಬಿಡೋಣ, ಈ ಶರೀರ ಚಲೋ ಇಲ್ಲ, ಅದೇನು ಅಗತ್ಯ ಇಲ್ಲ, ಅದನ್ನು ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಅದಕ್ಕೆ ಪರಮಾತ್ಮ ನಮಗೆ ಈ ಶಿಕ್ಷಣ ಕೊಡೋದಕ್ಕೆ ಪಾಶ್ಚಿಮಾತ್ಯನ ಕರ್ಕೊಂಬಂದ ಅಂತ ಕಾಣುತ್ತೆ. ಶರಣರನ್ನ ಮೊದಲು ಕಳಿಸ್ದ. 12ನೇ ಶತಮಾನದಲ್ಲಿ ಶರಣರು ಬಂದರು, ಹೇಳಿಕೊಟ್ರು. ಅದು ಸುದೈವವಶಾತ್ತೋ ಅಥವಾ ಭಾರತದ ದುರ್ದೈವವಶಾತ್ತೋ ಗೊತ್ತಿಲ್ಲ, ಕನ್ನಡದಲ್ಲಿತ್ತು. ಕನ್ನಡದಲ್ಲಿ ಇದ್ದಿದ್ರೂ ಪ್ರಚಾರ ಆಗ್ತಿತ್ತೇನೋ, ಕಲ್ಯಾಣ ಕ್ರಾಂತಿ ಆಗ್ಬಿಡ್ತು. ಅದು ಕೂಡ ಪರಮಾತ್ಮನ ಇಚ್ಛೆನೆ, ಕಲ್ಯಾಣ ಕ್ರಾಂತಿ ಆಗಬೇಕಾದ್ದು. ಅದು ಹೇಗೆ ಮುಕ್ತಾಯ ಆಗಬೇಕೋ ಅದು ಅವನ ಇಚ್ಛೆ ಅಷ್ಟೇ, ಅದನ್ನು ಯಾರೂ ತಪ್ಸಕ್ಕೆ ಬರಲ್ಲ. ಒಂದು ವೇಳೆ ಕಲ್ಯಾಣ ಕ್ರಾಂತಿ ಆಗದೆ ಹೋಗಿದ್ರೆ, ಬಸವಣ್ಣನವರು ಈ ಕಲ್ಯಾಣದ ರಾಜರಾಗಿದ್ದರೆ, ಬಿಜ್ಜಳನ ನಂತರನೋ ಅಥವಾ ಬಿಜ್ಜಳನೆ ಬಿಟ್ಕೊಟ್ಟಿದ್ರೆ ಬಸವಣ್ಣವ್ರಿಗೆ, ಅದು ಏನಾಗ್ತಿತ್ತು ಭಾರತಕ್ಕೆ ಗೊತ್ತಿಲ್ಲ. ಅದು ಇತ್ತುಗಳು ರೇಗಳು ಆಗಿದ್ರೆ ಹೋಗಿದ್ರೆ ಹಂಗಾಗ್ತಿತ್ತು, ಹಿಂಗಾಗ್ತಿತ್ತು, ಅದು ನಮಗೆ ಗೊತ್ತಿಲ್ಲ. ಅದ ಬಸವಣ್ಣವ್ರ ರೂಪದಲ್ಲಿ, ಶರಣರ ಕ್ರಾಂತಿಯ ರೂಪದಲ್ಲಿ ಭಾರತಕ್ಕೆ ಪರಮಾತ್ಮ ಒಂದು ಸಂದೇಶ ಕೊಟ್ಟ, ಅನೇಕ ಸಂದೇಶಗಳು ಕೊಟ್ಟ. ಜಾತೀಯತೆ ಮಾಡಬೇಡಿ, ಸ್ತ್ರೀ ಶೋಷಣೆ ಮಾಡಬೇಡಿ, ಅಜ್ಞಾನದಲ್ಲಿ ಇಡಬೇಡಿ, ಅಕ್ಷರ ಕಲಿಸ್ರಿ ಎಲ್ರಿಗೂ, ಈ ಸಂದೇಶವನ್ನು ಕೊಟ್ಟ. ಅಂದರೆ ಪಾಶ್ಚಿಮಾತ್ಯ ರೀತಿಯಲ್ಲಿ ಪಾಶ್ಚಿಮಾತ್ಯ ಮತ್ತು ಭಾರತ ಎರಡೂ ಸಂಸ್ಕೃತಿಯ ಸಮ್ಮಿಲನ ಆಗಬೇಕಾಗಿತ್ತು. ಅದು ಪರಮಾತ್ಮನ ಇಚ್ಛೆ ಇದ್ದಿರ್ಬೋದು, ಅಥವಾ ಕಾಲದ ಇಚ್ಛೆ ಇದ್ದಿರ್ಬೋದು. ಪರಮಾತ್ಮನ ಇಚ್ಛೆ ಅನ್ನೋದಕ್ಕಿಂತ ಕಾಲದ ಇಚ್ಛೆ ಇತ್ತದು. ಯಾಕಂದ್ರೆ ಪರಮಾತ್ಮನಿಗೆ ಹೀಗೆ ಇರಲಿ ಹಾಗೆ ಇರಲಿ ಅನ್ನೋ ಇಚ್ಛೆ ಏನಿಲ್ಲ ಅವನಿಗೆ. ಅವನಿಗೆ ಬರೀ ಈ ಭೂಮಿ ಒಂದೇ ಅಲ್ಲ ಅವನಿಗೆ, ಅಥವಾ ಈ ಭಾರತ ಒಂದೇ ಅಲ್ಲ. ಇಂಥ ಭೂಮಿಗಳು ಲಕ್ಷ ಇರ್ಬೋದು, ಕೋಟಿ ಇರ್ಬೋದು, ಸಹಸ್ರ ಕೋಟಿ ಇರ್ಬೋದು ಈ ಬ್ರಹ್ಮಾಂಡದಲ್ಲಿ, ಅಥವಾ ಪರಮಾತ್ಮನ ಸೃಷ್ಟಿಯಲ್ಲಿ. ನಕ್ಷತ್ರಗಳೇ ಅಸಂಖ್ಯಾತ ಇದ್ದಾವೆ. ಈ ಸೌರಮಂಡಲದಲ್ಲೇ ಇನ್ನೂ ಗೊತ್ತಿಲ್ಲದೆ ಇರೋದು ನಮಗಿದೆ. ಸೌರಮಂಡಲದಲ್ಲಿ ವಿಜ್ಞಾನಿಗಳಿಗೆ ಸಿಕ್ಕಲಾರದ್ದು, ವಿಜ್ಞಾನಿಗಳಿಗೆ ಗೊತ್ತಿರಲಾರದ್ದು ಇನ್ನೂ ಬೇಕಾದಷ್ಟಿದೆ ಸೌರಮಂಡಲದಲ್ಲಿ. ಇನ್ನೂ ಹೊಸ ಹೊಸ ಗ್ರಹಗಳು ಸಿಗ್ಬೋದೇನೋ ಗೊತ್ತಿಲ್ಲ, ಗೊತ್ತಾಯ್ತಲ್ವಾ? ಈ ಸೌರಮಂಡಲವನ್ನೇ ನಾವು ಸಂಪೂರ್ಣವಾಗಿ ಶೋಧಿಸೋಕ್ಕಾಗಿಲ್ಲ, ಈಗ ಗೊತ್ತಾಗ್ತಾ ಇದೆ ಅದು. ಆವಾಗ ಈ ಭೂಮಂಡಲದಲ್ಲೇ 14 ಲೋಕ ಕಲ್ಪಿಸಿದ್ರು. ಅತಳ ವಿತಳ ಸುತಳ ತಳಾತಳ ರಸತಳ ಇವನ್ನೆಲ್ಲ ಕಲ್ಪಿಸಿದ್ರು. ಕೈಲಾಸ ವೈಕುಂಠ ಎಲ್ಲ ಇಲ್ಲೇ ಕಲ್ಪಿಸಿದ್ರು. ಆದರೆ ವಾಸ್ತವಿಕವಾಗಿ ಈ ಭೂಮಿ ಏನಿದೆ, ಈ ಭೂಮಿ ಇಷ್ಟೇ ಸೃಷ್ಟಿ ಅಲ್ಲ. ಶರಣರ ಕಾಲಕ್ಕೂ ಕೂಡ ಭೂಮಿಯೇ ಕೇಂದ್ರ ಅಂತ ಅನ್ಕೊಂಡಿದ್ರು ಶರಣರು. ಅನಂತ ಕೋಟಿ ಬ್ರಹ್ಮಾಂಡಗಳಿದಾವೆ ಅಂದ್ರೂ ಕೂಡ ಆ ವಚನಗಳನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ರೆ, ಚಂದ್ರ ಹಿಮಾಲಯದಲ್ಲಿ ಶಿವ ಇದ್ದಾನೆ, ಅಥವಾ ಗಂಗೆ ಧರಿಸ್ಕೊಂಡಿದ್ದಾನೆ, ಚಂದ್ರ ಶಿವನ ದೇವತೆ ಅನ್ನೋದು ಗೊತ್ತಿತ್ತು, ನಿರಾಕಾರ ಪರಮಾತ್ಮ ಬೇರೆ ಅನ್ನೋದು ಗೊತ್ತಾಯ್ತು. ಆಮೇಲೆ ಮೊದಲು ಗೊತ್ತಿಲ್ದಿದ್ರು ಆಮೇಲೆ ಗೊತ್ತಾಯ್ತು. ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಸಿದ್ದರಾಮೇಶ್ವರ ವಚನ, ಅಲ್ಲಮ ಪ್ರಭುಗಳ ವಚನದೆಲ್ಲ ಬರುತ್ತೆ. ಆದರೆ ಮೊದಲು ಅವರು ಹಂಗೆ ತಿಳ್ಕೊಂಡಿದ್ರು, ಭೂಮಿಯೇ ಕೇಂದ್ರ ಅಂತ ತಿಳ್ಕೊಂಡಿದ್ರು. ಎಲ್ಲಿ ತನಕ ಅಂದರೆ ಗೆಲಿಲಿಯೋ ಬರೋ ತನಕ. ಗೆಲಿಲಿಯೋ ಸೂಕ್ಷ್ಮದರ್ಶಕ ಯಂತ್ರವನ್ನು ಏನು ಕಂಡುಹಿಡಿದ್ನೋ ಆಮೇಲೆ ಗೊತ್ತಾಯಿತು ಭೂಮಿ ಕೇಂದ್ರ ಅಲ್ಲ. ಮತ್ತು ನಕ್ಷತ್ರಗಳು ಅಂದರೆ ಸಣ್ಣವನ್ನ ತಿಳ್ಕೊಂಬಿಟ್ಟಿದ್ರು ಮೊದಲು. ನಕ್ಷತ್ರಗಳು, ಸೂರ್ಯ ಒಂದು ಗ್ರಹ, ಚಂದ್ರ ಒಂದು ಗ್ರಹ ಅಂತ ತಿಳ್ಕೊಂಡು ನಕ್ಷತ್ರನೂ ಸಣ್ಣವು ಇರ್ಬೋದು ಅಂತ ತಿಳ್ಕೊಂಡಿದ್ರು. ಗೊತ್ತಿತ್ತು ಅನಂತ ಕೋಟಿ ಸೂರ್ಯ ಸಮಪ್ರಭ ಅಂತ ಹೇಳ್ತಿದ್ರು. ಆದರೆ ಅಧಿಕೃತವಾಗಿ ಆತ್ಮವಿದ್ಯೆಯಿಂದ ತಿಳಿದಿದ್ರೆ ಹೊರತು ವೈಜ್ಞಾನಿಕವಾಗಿ ಎಲ್ರಿಗೂ ತೋರಿಸೋದು, ಎಲ್ರಿಗೂ ಶಿಕ್ಷಣ ಕೊಡೋದು, ಎಲ್ರಿಗೂ ಹೇಳ್ಕೊಡೋದು ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಯಾವಾಗಲೂ ಕಾಲದಲ್ಲಿ ಗೊತ್ತಿತ್ತೇನೋ, ಒಟ್ಟು ಅದು ವಿದ್ಯೆ ನಾಶ ಆಯಿತು, ಗೊತ್ತಿರಲಿಲ್ಲ.
ಆಮೇಲೆ ಗೆಲಿಲಿಯೋ ಬಂದ ಮೇಲೆ ಗೊತ್ತಾಯಿತು ಸೂರ್ಯನೇ ಕೇಂದ್ರ, ಸೋಲಾರ್ ಸಿಸ್ಟಮ್ ಅಂತ ಗೊತ್ತಾಯಿತು. ಅದರಲ್ಲಿ ಭೂಮಿ ಒಂದು ಸಣ್ಣ ಮನೆ. ಇಂಥ 10 ಲಕ್ಷ ಭೂಮಿಗಳು 13 ಲಕ್ಷ ಭೂಮಿಗಳ ಸೂರ್ಯನೊಳಗಡೆ ಹಿಡಿತವೆ ಅಂತ ಹೇಳ್ತಾರೆ. ಅಷ್ಟು ಅಗಾಧವಾದ ಸೂರ್ಯ. ಇನ್ನೂ ಜಾಸ್ತಿನೂ ಇರ್ಬೋದು, ಯಾಕಂದ್ರೆ ಅಲ್ಲೇನು ಹೋಗಿಲ್ಲ, ಹತ್ರಕ್ಕೆ ಹೋಗಿ ಕಂಡುಹಿಡಿಯಕ್ಕೆ ಬರಲ್ಲ. ಸುಮ್ಮನೆ ದ್ರವ್ಯ ಲೆಕ್ಕ ಹಾಕಿದ್ದಾರೆ ಅಷ್ಟೇ. ದ್ರವ್ಯದ ಆಧಾರದ ಮೇಲೆ ಲೆಕ್ಕ ಹಾಕಿದ್ದಾರೆ. ಗುರುಗ್ರಹ ಭಾರತಕ್ಕಿಂತ ಭೂಮಿಗಿಂತ ಸುಮಾರು 330 ಪಟ್ಟು ದೊಡ್ಡದಿರ್ಬೋದು ಅಂತ ಊಹೆ ಮಾಡಿದ್ದಾರೆ. ದೊಡ್ಡದೇ, ಅದಕ್ಕೆ ಗುರು ಅಂತ ಹೆಸರಿಟ್ಟಿದ್ದಾರೆ ನೋಡಿ. ಆಗಿನ ಕಾಲದಲ್ಲಿ ಗ್ರಹಗಳಲ್ಲೆಲ್ಲ ಅದಕ್ಕೆ ಗುರು ಅಂತ ಹೆಸರಿಟ್ಟಿದ್ದಾರೆ. ಅದು ದೊಡ್ಡದು ಅನ್ನೋದು ಇವಾಗ ಇದರಲ್ಲೂ ಕೂಡ ಸಾಬೀತಾಗಿದೆ, ವಿಜ್ಞಾನದಿಂದ ಕೂಡ ಸಾಬೀತಾಗಿದೆ. ಅಂತಹ ಗುರುಗ್ರಹ ಭೂಮಿಗಿಂತ ಎಷ್ಟೋ ಪಟ್ಟು ದೊಡ್ಡ, 330 ಪಟ್ಟು ದೊಡ್ಡದು. ಹೀಗೆ ಅಂದರೆ ಅನಂತವಾದ ಅಗಾಧವಾದ ಸೃಷ್ಟಿ. ಇದು ಅಸತ್. ಅದನ್ನು ತಲೆಯಿಂದ ತೆಗೆದುಬಿಡಿ. ಬಹಳ ಜನರಿಗೆ ಏನಿದೆ ಅಂದರೆ ಅಸತೋಮ ಸದ್ಗಮಯ ಅಂದ ಕೂಡಲೇ ಈ ಭೂಮಿಯಿಂದ ಪ್ರಪಂಚದ ಕೆಟ್ಟದ್ದು, ಇದರಿಂದ ಸತ್ತಿನ ಕಡೆಗೆ ಹೋಗಬೇಕು, ಅಸತ್ಯ. ಆದರೆ ಅದರ ಅರ್ಥ ಆತ್ಮವನ್ನು ಅರಿರಿ ಅಂತ ಅಲ್ಲಿ ಋಷಿ ಹೇಳ್ತಾ ಇರೋದು. ಅಸತ್ತಿನಿಂದ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ತಮಸ್ಸು ಅಂದರೆ ಈ ಕತ್ತಲಲ್ಲ, ರಾತ್ರಿಯ ಕತ್ತಲಲ್ಲ, ಅಜ್ಞಾನದ ಕತ್ತಲಿನಿಂದ. ಗೊತ್ತಾಯ್ತಲ್ಲ, ಅಜ್ಞಾನದ ಕತ್ತಲಿನಿಂದ ತಮಸೋಮ ಜ್ಯೋತಿರ್ಗಮಯ, ಜ್ಞಾನದ ಬೆಳಕಿನ ಕಡೆಗೆ. ಇನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ನಾವು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಬಸವಣ್ಣವ್ರು ಏನು ಹೇಳ್ತಾರಲ್ಲ, ಹಾಗೆ ತಮಸೋಮ ಜ್ಯೋತಿರ್ಗಮಯ. ಈ ಬಹಿರಂಗ ತಮಸ್ಸು ಬಹಿರಂಗದ ಜ್ಯೋತಿ ಅಲ್ಲ ಅಲ್ಲಿ ಋಷಿ ಹೇಳ್ತಿರೋದು. ಜೊತೆಗೆ ಏನದು ಮುಂದೆ ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಮೃತ್ಯು ಅಂದರೆ ಸಾವು, ಸಾವಿನಿಂದ ಅಮೃತತ್ವದ ಕಡೆಗೆ. ಅಮೃತತ್ವ ಅಂದರೆ ಮತ್ತೆ ಹಿಂಗೆ ತಿಳ್ಕೊಬೇಡಿ, ಇನ್ನು ಮತ್ತೆ ಹುಟ್ಟಂಗೆ ಇಲ್ಲ, ನಾವು ಇನ್ನೇನು ಕಾಯಂ ಮುಕ್ತಿ ಪಡೆದ್ಬಿಟ್ಟು, ಹಂಗಿಲ್ಲ. ಅಮರತ್ವದ ಕಡೆಗೆ ಹೋಗೋದಂದ್ರೆ ಇಲ್ಲಿ ಅಮರತ್ವವನ್ನು ತಿಳ್ಕೊಳ್ಳೋದು. ಬರೀ ಸಾವು ಅಷ್ಟೇ ಅಲ್ಲ, ಸಾವು ಕೊನೆ ಅಲ್ಲ, ಹುಟ್ಟು ಮೊದಲು ಅಲ್ಲ, ಸಾವು ಕೊನೆಯೂ ಅಲ್ಲ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದೇ ಏನು ಮೃತ್ಯುರ್ಮ ಅಮೃತಂಗಮಯ. ಮತ್ತೆ ಮತ್ತೆ ನಾವು ಹುಟ್ಟುತ್ತಾನೆ ಇರಬೇಕಾಗತ್ತೆ. ಎಲ್ಲಿ ತನಕ ಅಂದರೆ ಮೋಕ್ಷವನ್ನು ಸಾಧಿಸುವ ತನಕ, ಪರಮಾತ್ಮನಲ್ಲಿ ಲೀನವಾಗುವ ತನಕ. ಅದು ಎಲ್ಲಿ ಹುಟ್ತೀವಿ, ಹೇಗೆ ಹುಟ್ತೀವಿ, ಅದಕ್ಕೆ ನಿಯಮ ಪರಮಾತ್ಮ ಬಿಟ್ಕೊಟ್ಟಿಲ್ಲ, ಯಾರಿಗೂ ಬಿಟ್ಕೊಟ್ಟಿಲ್ಲ, ಋಷಿಗಳಿಗೂ ಬಿಟ್ಕೊಟ್ಟಿಲ್ಲ. ಗೊತ್ತಾಯ್ತು, ನಮ್ಮದು ನಿಮ್ಮದು ಬಿಡಿ, ಬುದ್ಧ ಬಸವಣ್ಣ ಅಂತ ಋಷಿಗಳಿಗೂ ಕೂಡ ಬಿಟ್ಕೊಟ್ಟಿಲ್ಲ. ಮುಂದೇನು ಜನ್ಮ ಇದೆಯಾ ಇಲ್ವಾ, ಅದಕ್ಕೆ ಅವ್ರವ್ರಿಗೆ ಏನು ಕಂಡುಕೊಂಡಿದ್ದಾರೋ ಅವ್ರವ್ರ ದರ್ಶನದ ಪ್ರಕಾರ ಅವ್ರು ಹೇಳಿದ್ದಾರೆ. ಅದಕ್ಕೆ ಷಡ್ ದರ್ಶನಗಳು ಉಟ್ಕೊಂಡು ಭಾರತ ದೇಶದಲ್ಲಿ ಷಡ್ ದರ್ಶನಗಳು ಒಂದೊಂದು ಸ್ವಲ್ಪ ಬೇರೆ ಬೇರೆನೇ ಹೇಳ್ತವೆ, ಬೇರೆ ಬೇರೆನೇ ಹೇಳ್ತವೆ. ಗೊತ್ತಾಯ್ತಲ್ವ? ಆದ್ದರಿಂದ ಈ ಮಂತ್ರವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಅಸತ್ತು ಅಂದರೆ ಕೆಟ್ಟದ್ದಲ್ಲ, ಅಶಾಶ್ವತವಾದದ್ದು ಈ ಪ್ರಪಂಚ ಅಂತ ಅರ್ಥ. ಅಸತೋಮ ಸದ್ಗಮ, ಅಸತ್ತಿನಿಂದ ಸತ್ತಿನೆಡೆಗೆ, ತಮಸಿನಿಂದ ಜ್ಯೋತಿಯೆಡೆಗೆ, ಮೃತ್ಯುವಿಂದೆ ಅಮೃತದೆಡೆಗೆ ಕರೆದೊಯ್ಯುವ ತಾರಿಣಿ, ಬಂಧ ಮುಕ್ತಿ ವಿದ್ಯೆ ಅವಿದ್ಯಾ ಪರಿಹಾರಿಣಿ. ವಿದ್ಯೆಯ ರೂಪವಾಗಿ ಅವಿದ್ಯವನ್ನು ಪರಿಹರಿಸುವ ಪರಿಹಾರಿಣಿ, ಬಂಧನ ಭವತಾರಿಣಿ ನಮೋ, ಸಕಲ ರಸಾನಂದ ಕಲಾಕ್ಷೇತ್ರ ರೂಪ ಧಾರಿಣಿ ನಮೋ. ದೇವಿಗೆ ಹೆಂಗೆ ವರ್ಣಿಸ್ತಾರೆ ಅಂದರೆ ಸಕಲ ರಸಾನಂದ. ಆವಾಗ ಕಲೆಗಳು ಮತ್ತು ಏನು ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಚಲನಚಿತ್ರ ಕಲೆ ಇರ್ಬೋದು, ಚಿತ್ರಕಲೆ ಇರ್ಬೋದು, ಇವು ಯಾವೂ ಕೂಡ ತ್ಯಾಜ್ಯ ಅಲ್ಲ. ನಮಗಾಗಲ್ಲ ಅಷ್ಟೇ, ನನಗೆ ಇಷ್ಟ ಇಲ್ಲ, ಆದರೆ ಜಗತ್ತಿಗೆ ಇಷ್ಟ ಇದೆಯಲ್ಲ. ಚಲನಚಿತ್ರ ಅದು ಕೂಡ ಪರಮಾತ್ಮನ ಸೃಷ್ಟಿಯೇ. ಅದನ್ನು ಶರಣರು ಹೇಳಿದ ಕಾಲಜ್ಞಾನ ವಚನದಲ್ಲಿ, ಮುಂದೆ ಇಂತಹ ಕಾಲ ಬರುತ್ತೆ, ಇಂತಹ ಸಿನಿಮಾಗಳು ಇಂಥವೆಲ್ಲ ಬರ್ತವೆ, ಶವ ಏನು ಎದ್ದು ಕುಣಿದೀತು, ಆಮೇಲೆ ಹಾಡು ಹೇಳುವ ಯಂತ್ರ ಇವೆಲ್ಲ ಬರ್ತವೆ ಅಂತಕ್ಕಂಥದ್ದು, ಜನರನ್ನು ಹೊತ್ತೊಯ್ಯುವ ಯಂತ್ರ ಬರ್ತವೆ ಅಂತ ಹೇಳಿದ್ದಾರೆ. ಬಸ್ಸು, ಲಾರಿ, ಕಾರು, ಟ್ರೈನ್ ಎಲ್ಲ. ಹೀಗೆ ಇದು ವಿಜ್ಞಾನ. ಈಗ ಕೆಲವರು ವಿಜ್ಞಾನ ವಿರೋಧಿಸ್ತಾರೆ. ವಿಜ್ಞಾನ ನಾನು ನೀವು ವಿರೋಧಿಸ್ಬೋದು, ವೈಜ್ಞಾನಿಕ ಬೆಳವಣಿಗೆ ನಾನು ನೀವು ವಿರೋಧಿಸ್ಬೋದು, ಈಗಿನ ಕಾಲದ ರಾಜಕೀಯ ವ್ಯವಸ್ಥೆ ನಾವು ನೀವು ವಿರೋಧಿಸ್ಬೋದು.
ಆದರೆ ಸೃಷ್ಟಿಗೆ ಅದು ಬೇಕಾಗಿದೆ, ಆತ್ಮಕ್ಕೆ ಅದು ಬೇಕಾಗಿದೆ ಅಂತ ಮಾಡ್ಕೊಂಡಿದೆ ಅದು. ಅದಕ್ಕೆ ಜಾರ್ಜ್ ಸ್ಟೀವನ್ಸನ್ ರೈಲ್ ಕಂಡಿಡ್ದ, ಮಾರ್ಕೋನಿ ರೇಡಿಯೋ ಕಂಡಿಡ್ದ, ಇನ್ನೊಂದು ಎಂಜಿನ್ ಕಂಡಿಡ್ದ, ಆಮೇಲೆ ವಿದ್ಯುತ್ ಒಬ್ಬ ಕಂಡಿಡ್ದ. ಇದು ಪ್ರಕೃತಿಗೆ ಬೇಕಾಗಿ ಅಂತ. ಥಾಮಸ್ ಆಲ್ವಾ ಎಡಿಸನ್ ಎಷ್ಟೊಂದು ಸಂಶೋಧನೆಗಳು ಮಾಡಿ ಟೆಲಿಗ್ರಾಫ್ ಕಂಡಿಡಿದ್ರು, ಬೇಕಾದಷ್ಟು ಕಂಡಿಡ್ದಲ್ಲ. ಇದು ಕೂಡ ಪ್ರಕೃತಿ ಇಚ್ಛೆನೆ. ಈ ವಿದ್ಯೆಗಳ ಸಕಲ ವಿದ್ಯೆಯೂ ಆ ದೇವಿಯ ಇಚ್ಛೆನೆ ಅಂತ ಹೇಳೋದು. ಸಕಲ ವಿದ್ಯೆಯು. ಅದಕ್ಕೆ ಪಾಶ್ಚಿಮಾತ್ಯರು ಮೊದಲು ಮ್ಲೇಚ್ಛರು ಅಂತ ಕರಿತಿದ್ರು ಅವರು ದ್ವೇಷಿಸಕ್ಕೆ ಯೋಗ್ಯರು ಅಂತ. ಇಲ್ಲ, ಮುಂದೆ ಗೊತ್ತಾಯಿತು, ಪಾಶ್ಚಿಮಾತ್ಯ ಶಿಕ್ಷಣ ಸಿಕ್ಕ ಮೇಲೆ ಗೊತ್ತಾಯಿತು, ಇಲ್ಲ, ಪರಮಾತ್ಮನ ಸ್ವರೂಪ ಎಲ್ಲದರಲ್ಲೂ ಇದೆ ಅಂದಮೇಲೆ ಪಾಶ್ಚಿಮಾತ್ಯ ಶಿಕ್ಷಣದಲ್ಲಿ ಯಾಕಿಲ್ಲ? ಆದರೆ ಅದರಿಂದ ಸ್ವಲ್ಪ ಕೆಡಕಾಗ್ತಾ ಇರ್ಬೋದು. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಉದ್ಧಾರ ಆಗಿರೋರು ಇದ್ದಾರಲ್ಲ. ವಿಶ್ವೇಶ್ವರಯ್ಯನವರು 1875 ಹುಟ್ಟಿದ್ದಾರೆ ಅಂತ ಕಾಣುತ್ತೆ, ಅಥವಾ 1851 ಹುಟ್ಟಿದ್ದಾರೆ. ಗಾಂಧೀಜಿಗಂತ ಹಿರಿಯರು ವಿಶ್ವೇಶ್ವರಯ್ಯನವರು ವಯಸ್ಸಿನಲ್ಲಿ. ಆದರೆ ಅವರು ಪಾಶ್ಚಿಮಾತ್ಯ ಶಿಕ್ಷಣವನ್ನು ಒಪ್ತಿದ್ರು, ಪಾಶ್ಚಿಮಾತ್ಯ ಉಡುಗೆಯನ್ನು ಒಪ್ತಿದ್ರು ಅವರು. ಆದ್ದರಿಂದನೇ ಅವರು ದೊಡ್ಡ ಎಂಜಿನಿಯರ್ ಆದರು. ಮತ್ತು ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಕಾಲೇಜುಗಳನ್ನು ತೆಗಿಬೇಕು ಮತ್ತು ಕಾರ್ಖಾನೆಗಳನ್ನು ತೆಗಿಬೇಕು. ಇದೇ ಗಾಂಧೀಜಿಯವ್ರಿಗೂ ವಿಶ್ವೇಶ್ವರಯ್ಯನವ್ರಿಗೂ ಸ್ವಲ್ಪ ವಿರೋಧ ಏನಿದ್ದಂದರೆ ಕಾರ್ಖಾನೆ ತೆಗಿಬೇಕು ಅನ್ನೋದು. ಕೈಗಾರಿಕೆಗಳ ಮೂಲಕ ದೇಶ ಉದ್ಧಾರ ಆಗಬೇಕು ಅಂತ ವಿಶ್ವೇಶ್ವರಯ್ಯನವರು. ಇಲ್ಲ, ಕೈಗಾರಿಕೆಗಳು ಬಹಳ ಬಂದರೆ ಜಗತ್ತು ದೇಶ ಅದು ಶೈತಾನನ ರಾಜ್ಯ ಆಗಿಬಿಡುತ್ತೆ ಅನ್ನೋದು ಗಾಂಧೀಜಿ ಭಯ ಇತ್ತು. ಈಗ ಯಾವ ರಾಜ್ಯ ಆಗಿದೆ ಅಂತ ನಾವೇ ತೀರ್ಮಾನ ಮಾಡ್ಕೋಬೇಕು, ಗೊತ್ತಾಯ್ತಲ್ವ? ಅದು ನಮ್ಮ ದೃಷ್ಟಿಕೋನದ ಹಾಗೆ ದೃಷ್ಟಿಯಂತೆ ಸೃಷ್ಟಿ. ಆದ್ದರಿಂದ ಇವತ್ತೇನು ನಡೀತಾ ಇದೆ, ಒಳಿತಿರ್ಬೋದು ಕೆಡಕಿರ್ಬೋದು, ಎಲ್ಲವೂ ಕೂಡ ದೇವಿಯ ಇಚ್ಛೆನೆ. ಸಕಲ ರಸಾನಂದ ಕಲಾಕ್ಷೇತ್ರ ರೂಪಧಾರಿಣಿ ನಮೋ. ಇನ್ನೂ ಮುಂದಕ್ಕೆ ಹೇಳ್ತಾರೆ ಅವರು, ಬಹಳ ಅದ್ಭುತವಾಗಿ ಹೇಳ್ತಾರೆ. ಮೂರು ದೇವಿಗಳನ್ನು ಯಾವ ಥರ ಹೇಳ್ತಾರೆ ಅವರು ಅಂದರೆ, 7 ಬ್ರಹ್ಮ ಹೃದಯ ಸಜ್ಞೆ ರಸ ಋಷಿ ಕವಿ ಪ್ರಾಣ ಪದ್ಮೆ. ಸರಸ್ವತಿನ ಮೊದಲೇ ಹೇಳ್ತಾರೆ. ಅಂದರೆ ಬ್ರಹ್ಮನ ರಾಣಿ ಅಂತ ಇನ್ನೊಂದು ಕವಿತೆಯಲ್ಲಿ ಬಳಸ್ತಾರೆ ಅವರು. ಅಲ್ಲಿ ಪುರಾಣದ ಕಲ್ಪನೆಯನ್ನು ತಗೊಂಡು ನನ್ನೊಳಗೂ ನೀನು ಅಡಗಿದೀಯ, ಏಳು ಅಂದರೆ ಎಚ್ಚರ ಆಗು, ಕುಂಡಲಿನಿ ಶಕ್ತಿಯನ್ನು ಎಬ್ಬಿಸ್ತಾರಲ್ಲ ಹಾಗೆ. 7 ಬ್ರಹ್ಮ ಹೃದಯ ಸಜ್ಞೆ ರಸ ಋಷಿ ಕವಿ ಪ್ರಾಣ ಪದ್ಮೆ. ನನ್ನ ಪ್ರಾಣದಲ್ಲಿ ನೀನೇ ಪದ್ಮ ಸ್ವರೂಪಳಾಗಿದ್ದೀಯಾ. 7 ಹೇಳು ಎಲ್ಲ ಬಲ್ಲ ಜಾಣಿ. ಮೊದಲನೇದು ಹೇಳು ಅಂದರೆ ಎಚ್ಚರ ಆಗು, ಎದ್ದಳು. ಹೇಳು ಅಂದರೆ ಟೆಲ್ ಮೀ, ಹೇಳು. ಹೇಳು ಎಲ್ಲ ಬಲ್ಲ ಜಾಣಿ ನಿಖಿಳ ಜಗಜ್ಜೀವ ವೀಣೆ, ನೀನಿಲ್ಲದೆ ನಾನು ಕಾಣೆ ಸೃಷ್ಟಿಯ ಪರಮಾರ್ಥವ. ನೀನಿಲ್ಲದೆ ನಾನು ಈ ಸೃಷ್ಟಿಯ ಪರಮಾರ್ಥ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದು ವಿದ್ಯಾಸ್ವರೂಪಳಾಗಿ ನೀನು ನನ್ನಲ್ಲಿ ಎಚ್ಚರಳಾಗು. 7 ಬ್ರಹ್ಮ ಹೃದಯ ಸಜ್ಞೆ ರಸ ಋಷಿ ಕವಿ ಪ್ರಾಣ ಪದ್ಮೆ, ಹೇಳು ಎಲ್ಲ ಬಲ್ಲ ಜಾಣೆ ನಿಖಿಳ ಜಗಜ್ಜೀವ ವೀಣೆ. ಎಲ್ಲ ಜಗತ್ತಿನ ಜೀವಿಗಳಲ್ಲಿ ನೀನೇ ಜೀವ ವೀಣೆ. ಅಂದರೆ ಸರಸ್ವತಿ ಕೈಯಲ್ಲಿ ವೀಣೆ ಇದೆಯಲ್ಲ, ಎಲ್ಲ ಜೀವ ವೀಣೆಯನ್ನು ನುಡಿಸುವವಳು ನೀನೇ. ಇದರ ಅರ್ಥ ಅಲ್ಲಿ ಇದ್ದಾಳೆ ಒಬ್ಳು, ಅಲ್ಲೊಂದು ಲೋಕ ಇದೆ ಅಂತ ಅಲ್ಲ. ಇದು ಭಾರತೀಯ ಕಲ್ಪನೆ ಅಷ್ಟೇ. ಹೀಗಿಲ್ಲ. ಯಾಕಂದರೆ ಭಾರತೀಯರ ಸೊತ್ತಾಗಿದ್ದರೆ ಸರಸ್ವತಿ, ಭಾರತೀಯ ಕಲ್ಪನೆಯೇ ಅಂತಿಮ ಆಗಿದ್ದರೆ ಪಾಶ್ಚಿಮಾತ್ಯರಿಗೆ ಯಾರಿಗೂ ವಿದ್ಯೆ ಬರಬಾರ್ದಾಗಿತ್ತು, ಅರಬ್ ಕಂಟ್ರೀಸ್ದವ್ರಿಗೆ ಯಾರಿಗೂ ವಿದ್ಯೆ ಬರಬಾರ್ದಾಗಿತ್ತು. ಅಲ್ಲೂ ಸಂತರು ಹುಟ್ಟಿದ್ದಾರೆ, ಅಲ್ಲೂ ಜ್ಞಾನಿಗಳು ಹುಟ್ಟಿದ್ದಾರೆ, ಅಲ್ಲೂ ಏನು ಸಮಾಧಿ ಸ್ಥಿತಿಯನ್ನು ಪಡೆದಂಥವ್ರು ಅಲ್ಲೂ ಹುಟ್ಟಿದ್ದಾರೆ. ಗೊತ್ತಾಯ್ತಲ್ಲ? ಅಂದರೆ ಯೇಸು ಕ್ರಿಸ್ತನ ಪ್ರಚಾರ ಮಾಡಬೇಕಾದ್ರೆ ಅಲ್ಲಿ ಕೆಲವರು ಹುಟ್ಟಿದ್ದಾರೆ. ಮುಂದೆ ಆಗಸ್ಟಿನ್ ಅಂತ ಒಬ್ಬ ಬರ್ತಾನೆ. ಆಗಸ್ಟಿನ್ ಅಂತ ಇನ್ನೊಬ್ಬ ಬಹಳ ದೊಡ್ಡ ಜ್ಞಾನಿ ಬರ್ತಾನೆ. ಅವನು ಬಹಳ ಪ್ರಚಾರ ಮಾಡಿದವರು, ಬೈಬಲನ್ನು ವ್ಯಾಖ್ಯಾನ ಮಾಡಿದಂಥವರು, ಕ್ರಿಶ್ಚಿಯಾನಿಟಿ ಬೆಳೆಸಿದಂಥವ್ರು. ಅವರೆಲ್ಲ ಋಷಿಗಳ ಥರನೇ ಜ್ಞಾನ ಸಿದ್ಧರಾಗಿದ್ದರು. ಅವರು ಸಮಾಧಿ ಸ್ಥಿತಿಯನ್ನು ಗಳಿಸಿದ್ರು ಅವರು. ಗೊತ್ತಾಯ್ತಲ್ವಾ? ಆದ್ದರಿಂದ ಸರಸ್ವತಿಯ ಕಲ್ಪನೆ ಭಾರತೀಯರ ಕಲ್ಪನೆ ಅಷ್ಟೇ. ಅದರ ಅರ್ಥ ವಿದ್ಯಾದೇವತೆ, ವಿದ್ಯೆ ಅವ್ರಿಗಿಲ್ಲ ಅಂತಲ್ಲ, ಸರಸ್ವತಿ ಅವ್ರಿಗೇನು ಕೆಟ್ಟದ್ದು ಮಾಡಿದ್ದಾರೆ ಅಂತಲ್ಲ, ಅಥವಾ ನಾವು ಕಲ್ತಿದ್ದು ಮಾತ್ರ ವಿದ್ಯೆ, ಅವ್ರು ಕಲ್ತಿದ್ದು ವಿದ್ಯೆ ಅಲ್ಲ ಅಂತನೂ ಅಲ್ಲ. ಆದ್ದರಿಂದ ಸಕಲ ಜೀವಿಗಳಲ್ಲಿ, ಜಗತ್ತಿನ ಎಲ್ಲ ಜೀವಿಗಳಲ್ಲಿ
ನಿಖಿಲ ಜಗಜ್ಜೀವ ವೀಣೆ ನೀನಿಲ್ಲದೆ ನಾನು ಕಾಣೆ ಸೃಷ್ಟಿಯ ಪರಮಾರ್ಥವ. ಮುಂದೆ ಹೇಳ್ತಾರೆ ಸರಸ್ವತಿ ಸ್ವರೂಪವನ್ನು. ಓ ಪ್ರಾಚ್ಯೆ, ಇದು ವೀಣೆ ಹೇಳಿದ್ಮೇಲೆ ಓ ಪ್ರಾಚ್ಯೆ ಪಾಶ್ಚಾತ್ಯೆ ಔತ್ತರೇ ದಾಕ್ಷಿಣಾತ್ಯೆ. ಪ್ರಾಚ್ಯೆ, ಪ್ರಾಚ್ಯ ಅಂದ್ರೆ ಪೂರ್ವ, ಈಸ್ಟ್ ಅಂತ ಹೇಳ್ತಾರಲ್ಲ, ಮಿಡ್ಲ್ ಈಸ್ಟ್, ಅದೇ ಮಧ್ಯಪ್ರಾಚ್ಯ ದೇಶಗಳು ಅಂತ ಹೇಳ್ತಾರಲ್ಲ, ಮಿಡ್ಲ್ ಈಸ್ಟ್. ಗೊತ್ತಾಯ್ತಲ್ಲ, ಈಗೇನು ಗಲಾಟೆ ನಡೀತಾ ಇದೆ, ಆಮೇಲಿಂದ ಇಂಧನದ ಕೊರತೆ, ಇವೆಲ್ಲ ಪಶ್ಚಿಮ ಏಷ್ಯಾ, ಅವು ಪಶ್ಚಿಮ ಏಷ್ಯಾ. ಇನ್ನು ಕೆಲವು ಪೂರ್ವ ಮಧ್ಯ ಏಷ್ಯಾದಲ್ಲಿ ಬರ್ತವೆ, ಮಿಡ್ಲ್ ಈಸ್ಟ್ ಅಂತ ಹೇಳ್ತಾರೆ. ಅದೇ ಓ ಪ್ರಾಚ್ಯೆ ಅಂದರೆ ಪ್ರಾಚ್ಯ ಪೂರ್ವ, ಓ ಪ್ರಾಚ್ಯೆ ಪಾಶ್ಚಾತ್ಯೆ ಅಂದರೆ ವೆಸ್ಟರ್ನ್. ಗೊತ್ತಾಯ್ತಲ್ಲ, ಪಾಶ್ಚಾತ್ಯೆ ಅಲ್ಲೂ ನೀನೇ ಇರೋದು, ಪಶ್ಚಿಮದಲ್ಲೂ ನೀನೇ ಇರೋದು, ಪೂರ್ವದಲ್ಲೂ ನೀನೇ ಇರೋದು. ಓ ಪ್ರಾಚ್ಯೆ ಪಾಶ್ಚಾತ್ಯ ಔತ್ತರೇಯೇ, ಉತ್ತರದಲ್ಲೂ ನೀನೇ ಇರೋದು. ದಾಕ್ಷಿಣಾತ್ಯೆ, ದಕ್ಷಿಣದಲ್ಲೂ ನೀನೇ ಇರೋದು. ಈ ಉತ್ತರ ಭಾರತಕ್ಕೆ ಈಗಲೂ ಹೋಗ್ರಿ ನೀವು, ಉತ್ತರ ಭಾರತಕ್ಕೆ ಯಾಕೆ, ಇಲ್ಲೇ ಕರ್ನಾಟಕದಲ್ಲಿ ಎಷ್ಟೋ ಜನ ನಂಬಿಕೆ ಅಂದರೆ ಶರಣ ತತ್ವ ಗೊತ್ತಿಲ್ಲದವ್ರು, ದಕ್ಷಿಣಕ್ಕೆ ಪೂಜೆ ಕೊಡಬೇಡ, ದಕ್ಷಿಣಕ್ಕೆ ಪೂರ್ವಕ್ಕೆ ಕೊಡ್ರಿ, ಪೂರ್ವಕ್ಕೆ ಕೊಡ್ರಿ, ಈ ಕಡೆ ಪೂರ್ವ ಅಂತ. ಆದರೆ ಪರಮಾತ್ಮನ ದೃಷ್ಟಿಯಲ್ಲಿ ಪೂರ್ವ ಶ್ರೇಷ್ಠ ಅಲ್ಲ, ದಕ್ಷಿಣ ಕಮ್ಮಿ ಅಲ್ಲ, ಅಥವಾ ಉತ್ತರ ಶ್ರೇಷ್ಠ ಅಲ್ಲ, ದಕ್ಷಿಣ ಕಡಿಮೆ ಅಲ್ಲ. ಇವೆಲ್ಲ ಮನುಷ್ಯನ ಅರೆಬರೆ ಜ್ಞಾನದ ಲಕ್ಷಣಗಳಷ್ಟೇ, ಅರೆಬರೆ ಜ್ಞಾನ. ಆದರೆ ಕುವೆಂಪು ಅವರು ಹೇಳೋದಿಲ್ಲಿ ಓ ಪ್ರಾಚ್ಯೆ ಪಾಶ್ಚಾತ್ಯೆ ಔತ್ತರೆಯೇ ದಾಕ್ಷಿಣಾತ್ಯೆ ಸರ್ವಮಿಥ್ಯೆ ಪೂರ್ಣ ಸತ್ಯೆ ಕಲಿಸು ಚಿದಾನಂದ ಚಿತ್ತೆ ಬಾಳ್ವೆಯ ಪುರುಷಾರ್ಥವ. ಕಲಿಸು ಚಿದಾನಂದ ಚಿತ್ತೆ, ಚಿದಾನಂದನ ಚಿತ್ತೆ ಅಂದರೆ ಪರಮಾತ್ಮನ ಚಿತ್ತ ನೀನು. ಕಲಿಸು ಚಿದಾನಂದ ಚಿತ್ತೆ ಬಾಳ್ವೆಯ ಪುರುಷಾರ್ಥವ. ಈ ಬಾಳ್ವೆಗೆ ಪುರುಷಾರ್ಥ ಏನು ಅಂತಕ್ಕಂಥದ್ದನ್ನು ಹೇಗೆ ಸಾಧಿಸಬೇಕು ನಾನು, ಅದನ್ನು ಕಲಿಸು. ಓ ಪ್ರಾಚ್ಯೆ ಪಾಶ್ಚಾತ್ಯೆ ಔತ್ತರೆ ದಾಕ್ಷಿಣ ಸರ್ವ ಮಿಥ್ಯೆ. ಇದನ್ನು ಸರಿಯಾಗಿ ಗಮನಿಸ್ಬೇಕು ನೀವು. ಎಲ್ಲ ಸುಳ್ಳುಗಳಲ್ಲೂ ನೀನೇ ಅಡಕವಾಗಿದೆಯಾ ಅಂದ್ರೆ ಇಲ್ಲಿ ನೋಡಿ ಎಂತ ಅದ್ಭುತ ಕಲ್ಪನೆ ಕೊಡ್ತಾರೆ. ಸರ್ವ ಮಿಥ್ಯೆ ಪೂರ್ಣ ಸತ್ಯ, ಪೂರ್ಣ ಸತ್ಯ ಸ್ವರೂಪಗಳು ನೀನೆ, ಸರ್ವ ಮಿಥ್ಯ ಸ್ವರೂಪಗಳು ನೀನೆ. ಹಾಗೆ ಯಾರನ್ನು ದ್ವೇಷ ಮಾಡ್ತೀರಾ? ಅದಕ್ಕೆ ಯೇಸು ಕ್ರಿಸ್ತ ಆಗಲಿ, ಬಸವಣ್ಣ ಆಗಲಿ, ಬುದ್ಧ ಆಗಲಿ, ಇವರು ಪಾಪವನ್ನು ದ್ವೇಷಿಸಬೇಡಿ, ಪಾಪಿಯನ್ನು ದ್ವೇಷಿಸಬೇಡಿ, ಪಾಪವನ್ನು ದ್ವೇಷಿಸ್ರಿ ಅಂತಲೂ ಹೇಳಲ್ಲ. ಅದು ಒಂದು ಪ್ರಸಂಗ ಬರ್ತದೆ, ಕುರಾನ್ದಲ್ಲೇ ಒಂದು ಪ್ರಸಂಗ ಬರುತ್ತೆ. ರಬಿಯಾ ಅನ್ನುವ ಸಂತಳ ಜೀವನದಲ್ಲಿ ಒಂದು ಘಟನೆ ನಾಳೆ ಹೇಳ್ತೀನಿ ಅದನ್ನು. ನಾಳೆ ಇದನ್ನೇ ಮುಂದುವರಿಸೋಣ. ಈ ಹಾಡನ್ನೇ ನಾಳೆ ಇನ್ನೂ ಒಂದ್ಸರಿ ಹಾಡಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ನಾಳೆ ಪೂರ್ಣ ಕಲ್ತ್ಕೊಂಡು ಬಂದು ಅಭ್ಯಾಸ ಮಾಡಿದ್ರೆ 2-3 ಸಾರಿ ನೆನೆಸ್ಕೊಂಡ್ರೆ ಬಂದ್ಬಿಡುತ್ತೆ. ಆದರೆ ಈ ಒಂದು 6 ತಿಂಗಳೇ, ಒಂದು 9-10 ತಿಂಗಳೇ ಆಗಿತ್ತು ನಾವು ಹಾಡ್ಕೊಂಡು. ಸುಮ್ಮನೆನೂ ಹಾಡಿಲ್ಲ ಈ ಹಾಡನ್ನು, ಅಷ್ಟರ ಮಟ್ಟಿಗೆ ಧ್ವನಿ ಕೆಟ್ಟು ಹೋಗ್ಬಿಟ್ಟಿತ್ತು ಆವಾಗ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.